ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಜೊತೆ ಇದ್ದಾರೆ ರಾಮನಾಥ ಬ್ರಾಹ್ಮಣಪಳ್ಳಿ. ಇವ್ರನ್ನ ನಾವು ಪ್ರೀತಿಯಿಂದ ರಾಮ್ ಅಂತ ಕರಿತೀವಿ. ಇವರು ಡ್ಯಾಲಸ್ ನಿವಾಸಿಯಾಗಿದ್ದರು, ಬಹಳ ಹತ್ತಿರದ ಸ್ನೇಹಿತರು ನಮಗೆ. ಇವಾಗ ಇವರು ಹ್ಯೂಸ್ಟನ್ ಅಲ್ಲಿ ನಿವಾಸಿಯಾಗಿದ್ದಾರೆ. ಇವರು ಒಂಥರ ಆಲ್ರೌಂಡರ್, ಫಿಲ್ಮ್ ಆಕ್ಟರು, ಲೀಡ್ ಆಕ್ಟರು, ಹಾಗೇನೆ ಇವರು ಡೈರೆಕ್ಟರು, ಡ್ಯಾನ್ಸರು, ಸಿಂಗರು, ಸಾಫ್ಟ್ವೇರ್ ಇಂಜಿನಿಯರು ಕೂಡ. ಒಂಥರ ಆಲ್ರೌಂಡರು. ಮುಖ್ಯವಾಗಿ ಅವರು ಇಂಡಿಯಾದಿಂದ ಅಮೆರಿಕಕ್ಕೆ ಬಂದು NRI ಜೀವನ ನಡೆಸ್ಕೊಂಡು ಮೂವಿ ಫೀಲ್ಡು ಮತ್ತು ಅವರ ವರ್ಕ್ ಲೈಫ್ನ ಬ್ಯಾಲೆನ್ಸ್ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಬನ್ನಿ ಇವತ್ತು ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಆಡಿಯನ್ಸ್ಗೆ. ಮೂವಿ ಬಫ್ ಆಗೋದು ಬೇರೆ, ನಾನೇ ಒಂದು ಮೂವಿ ಮಾಡ್ತೀನಿ ಅಂದ್ಕೊಳ್ಳೋದು ಬೇರೆ. ಸೊ ನಿಮ್ಮ ಆ ಜರ್ನಿ ಹೇಗಿತ್ತು? ಬಹುಶಃ ಅದಕ್ಕೆ ನನಗೆ ಪ್ರೋತ್ಸಾಹ ಅಂದರೆ ಡ್ಯಾನ್ಸ್ ಅಂತಲೇ ಹೇಳ್ಬೋದೇನೋ. ಚಿಕ್ಕವನಿದ್ದಾನಿಂದ ಡ್ಯಾನ್ಸ್ ಅಂದರೆ ಸ್ವಲ್ಪ ಇಷ್ಟ ಇರ್ತಿತ್ತು. ಅಟ್ ಒನ್ ಪ್ಲೇಸ್ 10th ಸ್ಟ್ಯಾಂಡರ್ಡಲ್ಲಿ ಬಹುಶಃ ಕಹೋನಾ ಪ್ಯಾರ್ ಹೇ ರಿಲೀಸ್ ಆದಾಗ ರಿತಿಕ್ ರೋಷನ್ ಡ್ಯಾನ್ಸ್ ನೋಡಿದಾಗ ಫಿದಾಗ್ಬಿಟ್ಟಿದ್ವಿ. ಸೊ ಅದು ಡ್ಯಾನ್ಸಿಂದ ಶುರುವಾಯಿತು. ಅದಾದ ನಂತರ ಎಲ್ಲೋ ಒಂದು ಕಡೆ ನಾವು ಆ್ಯಕ್ಟರ್ ಆಗ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇರಲಿಲ್ಲ. ಬಟ್ ಸ್ಟಿಲ್ ಐ ವಾಂಟೆಡ್ ಟು ಬಿ ಇನ್ ಮೂವಿ ಫೀಲ್ಡಲ್ಲಿ ಇರಬೇಕು ಅಂತಿತ್ತು. ಸೊ ದ ನೆಕ್ಸ್ಟ್ ಚಾಯ್ಸ್ ನನಗೆ ಡೈರೆಕ್ಷನ್ನೇ. ಯಾವಾಗ 10th PUC ಫಸ್ಟ್ ಇಯರಲ್ಲಿ ಅನಿಸ್ತು ನಾನು ಐ ವಾಂಟ್ ಟು ಬಿಕಮ್ ಡೈರೆಕ್ಟರ್ ಅಂತಂದು. ಸೊ ಬಹುಶಃ ಆ್ಯಕ್ಟರ್ ಆಗಬೇಕು ಅಂತಿದ್ರು, ಬಹುಶಃ ಅದು ಎಕ್ಸ್ಪೋಸ್ ಆಗಿರಲಿಲ್ಲ. ಫಸ್ಟು ಡೈರೆಕ್ಟರ್ ಪೇಜ್ ತಗೊಳ್ತು. ಅವರಿಂದ ನನ್ನ ಕಲಿಕೆ ಎಲ್ಲ ಈ ಕಡೆ ನಿರ್ದೇಶನದ ಕಡೆನೇ ಇತ್ತು. ಅವರ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋದ್ರೆ ಆ ಡ್ಯಾನ್ಸ್ನ ನೋಡ್ಬೋದು. ಅಷ್ಟು ಸೂಪರ್ ಡ್ಯಾನ್ಸರ್ ಅವರು. ಸೊ ಡೈರೆಕ್ಷನ್ ಮಾಡ್ತೀರಾ. ಸೊ ಒಂದು ಇಂಡಿಯಾದಲ್ಲಿದ್ದಾಗ ನಿಮಗೆ ಆ ಸರ್ಕಲ್ ಇರುತ್ತೆ, ಮೂವಿ ಮೇಕಿಂಗ್ ಸರ್ಕಲ್ಲು, ಆ ಕ್ರೂ ಸಿಗ್ತಾರೆ. ಬಟ್ ನೀವು NRI ಆಗಿ ಬಂದು ನಿಮ್ಮ ಮೊದಲನೇ ಮೂವಿ ನಹಿ ಜ್ಞಾನೇನ ಸದೃಶಂ, ಇದು ಮಕ್ಕಳ ಮೂವಿ, ಬಹಳ ಚೆನ್ನಾಗಿದೆ, ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ, ಹೋಗಿ ನೋಡಿ. ಸೊ ನೀವು NRI ಆಗಿ ಇಲ್ಲಿ ಬಂದು ಮೂವಿ ಮಾಡಬೇಕು ಅಂದರೆ ಯಾವ ರೀತಿ ಇತ್ತು ನಿಮಗೆ ಆ ಜರ್ನಿ? ಅಲ್ಲ, ಅದು ಹೇಳಬೇಕಂದ್ರೆ ನಾನು NRI ಆಗಿರೋದೇ ಮೂವಿ ಮಾಡಲಿಕ್ಕೋಸ್ಕರ. ಸೊ ದ ಕ್ವಶನ್ ಸ್ವಲ್ಪ ಅದು ರಿವರ್ಸ್ ಆಗುತ್ತೆ. ಅಂದರೆ ನನಗೆ ಇಂಜಿನಿಯರಿಂಗ್ ಮುಗಿದಿಂದೇ ಮೂವಿ ಇಂಡಸ್ಟ್ರಿ ಬರೋಣ ಅಂತಿತ್ತು. ಅಂದರೆ ನೀನು ಮೂವಿ ಚಿತ್ರ ತೆಗಿಬೇಕಾದ್ರೆ ಇಂಜಿನಿಯರಿಂಗ್ ಯಾಕೆ ಓದಬೇಕು ಅನ್ನೋ ಕ್ವಶನ್ ಬಂತು. ಮನೆಯಲ್ಲಿ ಪ್ರೆಷರ್ ಇರ್ತಿತ್ತಲ್ವ. ಸರಿ ಜಾಬ್ ಮಾಡೋಣ ಅಂತ ಜಾಬ್ ಮಾಡಿದ್ವಿ. ಆಮೇಲೆ ಮದುವೆ ಮಾಡ್ಕೊಂಡ್ಬಿಟ್ವಿ. ಇದರಲ್ಲಿ ಇಂಡಿಯಾದಲ್ಲಿ ಬರೋ ಸ್ಯಾಲ್ರಿಗೆ ಯು ಕಾಂಟ್ ಲೀವ್ ದಟ್. ನೀವು ಅದನ್ನು ಮನೇನೂ ಜವಾಬ್ದಾರಿನೂ ವಹಿಸ್ಬೇಕಾಗತ್ತೆ. ಮೂವಿ ಕಡೆ ಹೋಗಲಿಕ್ಕೆ ಸ್ಕೋಪೇ ಇರೋದಿಲ್ಲ. ಸೊ ನನಗೆ ಅವಾಗ ಬಂದಿದ್ದು ಒಂದೇ ಯೋಚನೆ ಏನಂದರೆ, ಸರಿ US ಬರೋಣ, ಒಂದು 2 ವರ್ಷ 3 ವರ್ಷ ಬಂದ್ರಾಗಿನ ಏನೋ ಒಂದಷ್ಟು ಅಟ್ಲೀಸ್ಟ್ ಅಮೌಂಟ್ ಸೇವ್ ಮಾಡ್ಕೊಬೋದು, ಸ್ಯಾಲ್ರಿ ಸೇವ್ ಮಾಡ್ಕೋಬೋದು. ಅದಾದ ನಂತರ ಮತ್ತೆ ನಾನು ಒಂದು 1 ವರ್ಷ 2 ವರ್ಷ ಸಬ್ಯಾಟಿಕಲ್ಲಿ ಬ್ರೇಕ್ ತೊಗೊಂಡು ಮೂವಿ ಮಾಡ್ಬೋದಲ್ಲ ಒಂದು ಆ ಆಲೋಚನೆಯಿಂದನೇ ನಾನು US ಬಂದೆ. ಭಾಳ ಇಂಟ್ರೆಸ್ಟಿಂಗ್ ನೋಡಿ. ಇಂಡಿಯಾದಿಂದ ಅಮೇರಿಕಾಗೆ ಬೇರೆ ಬೇರೆ ರೀಸನ್ಗೆ ಬರ್ತಾರೆ, ಓದಕ್ಕೆ ಬರ್ತಾರೆ, ತಮ್ಮ ಜೀವನ ಒಂದು ಕನಸನ್ನು ಕಟ್ಕೊಳಕ್ಕೆ ಬರ್ತಾರೆ. ಬಟ್ ಇವರು ಫಿಲಮ್ ಮಾಡೋಕ್ಕೆ ಅಂತಾನೆ NRI ಆಗಿದ್ದಾರೆ. ಇದು ಭಾಳ ಇಂಟ್ರೆಸ್ಟಿಂಗ್ ಸ್ಟೋರಿ. ಸೊ ಹಾಗೆ ಬಂದ್ವಿ. 2013ನಲ್ಲಿ ಕಾಗ್ನಿಸೆಂಟ್ ಥ್ರೂ ನಾನು ಅಲ್ಲೇ ಬಂದೆ. ಬಂದ ನಂತರ ಒಂದು 3-4 ವರ್ಷ ಏನು ಉದ್ದೇಶ ಇತ್ತು ಅದೇ ಉದ್ದೇಶದಲ್ಲೇ ವರ್ಕ್ ಮಾಡ್ತಾ ಇದ್ದೆ, ಹಣನೂ ಉಳಿಸ್ಕೋಬೇಕು ಅನ್ನೋದು. ಓಕೆ. ಸೊ ಅದೇ ಥರ ಸೇವ್ ಮಾಡಿಕೊಂಡೆ. 2013ಇಂದ 2017ನಲ್ಲಿ ಇಂಡಿಯಾ ಹೋಗ್ಬಿಟ್ಟೆ. ಜಾಬಿಲ್ಲಿ ರಿಸೈನ್ ಮಾಡಿಬಿಟ್ಟು ಒಳ್ಳೆ ಜಾಬ್ ಬಂದಿತ್ತು. ಜಾಬ್ ಮತ್ತು ಭಯ ಆಯಿತು. ಒಳ್ಳೆ ಜಾಬ್ ಮಾಡ್ಕೊತ ಮತ್ತೆ ಇಲ್ಲೇ ಸೆಟ್ಲ್ ಆಗಿಬಿಟ್ರೆ ಆ ಕಡೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗುತ್ತಾ ಇಲ್ಲ ಅಂತ. ನಾನು ಬಂದಿರೋ ಉದ್ದೇಶ ಮೂವಿ ಮಾಡಲಿಕ್ಕೆ. ಸೊ ಮತ್ತು ನನ್ನ ಬಹುಶಃ ಚಿತ್ರಕಲೆ ನನ್ನ ಹೇಳ್ಕೊಳ್ತಾ ಕಡೆಗೆ ಜಾಬ್ ರಿಸೈನ್ ಮಾಡಿಬಿಟ್ಟು ಇಂಡಿಯಾಗೆ ಹೋದೆ, ನಹಿ ಜ್ಞಾನೇನ ಸದೃಶಂ ಪಿಕ್ಚರ್ ಮಾಡಲಿಕ್ಕೆ. ಇಲ್ಲ, ಟೀಮ್ ಏನೂ ಇದ್ದಿಲ್ಲ ಅಲ್ಲಿವರೆಗೂ. ಏನೋ ಶಾರ್ಟ್ ಫಿಲ್ಮ್ ಅವು ಇವು ಮಾಡ್ತಾಯಿದ್ವಿ. ಅದನ್ನೆಲ್ಲ ಸೆಟ್ ಮಾಡೋ ಅಂತಂದರೆ ಇಂಡಿಯಾಗೆ ಹೋಗಿನೇ ವಾಪಸ್ ಹೋಗಿ ಅಲ್ಲೆಲ್ಲ ಟೀಮ್ನೆಲ್ಲ ಸೆಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದು ನಹಿ ಜ್ಞಾನೇನ ಸದೃಶಂನ. ಇದು ಬಹಳ ಕಷ್ಟವಾದ ಕೆಲಸ. ಇವಾಗ ನಾವು ಹಳೆ ಕಾಲದಲ್ಲಿ ಹೇಗಿತ್ತು ಅಂದರೆ, ಒಂದು ಮೂವಿಗೆ ಎಂಟರ್ ಆಗಬೇಕು ಅಂದರೆ ಆ ಡೈರೆಕ್ಟರು, ಪ್ರೊಡ್ಯೂಸರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ಚಾನ್ಸ್ ಕೇಳಬೇಕು. ಬಟ್ ಡೈರೆಕ್ಟಾಗಿ ನೀವೇ ಓನಾಗಿ ಡೈರೆಕ್ಟ್ ಮಾಡಬೇಕು ಅಂದಾಗ ಎಷ್ಟು ಕೆಲಸಗಳಿರುತ್ತೆ, ಆ ಟೆಕ್ನಿಷಿಯನ್ಗಳನ್ನ ಸೇರಿಸ್ಬೇಕು. ಸೊ ನಿಮ್ಗೆ ಯಾರಾದರೂ ಗೈಡ್ ಮಾಡಿದ್ರೋ ಇಲ್ಲ ನೀವೇ ರಿಸರ್ಚ್ ಮಾಡಿದ್ರು? ನಾನು ಬಹುಶಃ ಇಲ್ಲಿಂದ ಸ್ವಲ್ಪ ಫ್ರೆಂಡ್ಸ್ ಪ್ರೋತ್ಸಾಹ ಇತ್ತು. ಇಲ್ಲಿ ಫ್ರೆಂಡ್ಸ್ ಹತ್ರ ನನ್ನೆಲ್ಲ ಸ್ನೇಹಿತರಿಗೂ ಗೊತ್ತಿತ್ತು ನಾನು ಯಾವಾಗಲೂ ಪಿಕ್ಚರ್ ಬಗ್ಗೆ ಮಾತಾಡ್ತಿದ್ದೆ, ಪಿಕ್ಚರ್ ಮಾಡ್ತೀನಿ ಅಂತಂದು. ಹಾಗೆ ಒಬ್ಬ ಫ್ರೆಂಡು ಅರ್ಜುನ್ ಅಂತ ವರ್ಜೀನಿಯಲ್ಲಿ ಇರ್ತಾರೆ, ಅವ್ರ ಫ್ರೆಂಡ್ ತಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ಅಂತ ಹೇಳಿದರು ಬ್ಯಾಂಗ್ಳೂರಲ್ಲಿ, ಅರ್ಜುನ್ ರಾಮು ಅಂತಂದು. ಅವ್ರ ಪರಿಚಯ ಕೊಟ್ಟಿದ್ದರು. ಸೊ ನಾನು ಇಂಡಿಯಾಗೆ ಹೋಗಿ ಫಸ್ಟಿಗೆ ನಾನು ನಹಿ ಜ್ಞಾನೇನ ಸದೃಶಂ ಮಾಡಲಿಕ್ಕೆ ಇಳಿಲಿಲ್ಲ. ಸರಿ ಫಸ್ಟು ಏನಾದರೂ ಮೂವಿ ಕಲ್ತ್ಕೊಳ್ಳೋಣ ಅಂತಂದು ತೆಲುಗು ಫಿಲ್ಮ್ ಇಂಡಸ್ಟ್ರಿಗೆ ಯಾವುದೋ ಸರ್ಕಲಿಂದ ಸಿಕ್ತು. ಒಂದು ಬಾಲಕೃಷ್ಣ ಪಿಕ್ಚರ್ಗೆ ನಾನು 2 ದಿನ ಲೈಟ್ ಬಾಯ್ ಥರ ಹೋಗಿದ್ದೆ. ಲೈಟ್ ಬಾಯ್ ಥರ ಹೋಗಿ 2 ದಿನ ನೋಡಿದೆ, ಅಬ್ಸರ್ವ್ ಮಾಡಿದೆ. ಆಮೇಲೆ ಅರ್ಥ ಆಯಿತು, ಇಲ್ಲಿದ್ದರೆ ಇನ್ನೊಂದು 5 ವರ್ಷ ಇದ್ದರೂ ನಾನು ಬಹುಶಃ ಇಲ್ಲೇ ಇರ್ತೀನಿ, ಆಗೋದಿಲ್ಲ ಅಂತ. 2ನೇ ದಿನನೂ ಬಿಟ್ಟು ಬಂದುಬಿಟ್ಟೆ ನಾನು.
ಅದು ಬಂದ ನಂತರ ಒಂದು ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ಟ್ರೈ ಮಾಡಿದೆ. ಅದಾದ ನಂತರ ಇನ್ನು ಶಾರ್ಟ್ ಫಿಲ್ಮ್ ಬೇಡ, ಲೆಟ್ ಮೀ ಟ್ರೈ ಲೂಸಿಯಾ ನನಗೆ ಇನ್ಸ್ಪಿರೇಷನ್ ಇತ್ತು ಖಂಡಿತವಾಗಿ. ಸರಿ, ಒಂದು ಆ್ಯಕ್ಚುಯಲ್ ಮೂವಿ ಮಾಡೋಕ್ಕೆ ಮುಂಚೆ ಒಂದು ಚಿಕ್ಕದೊಂದು 5 ಮಿನಿಟ್ಸ್ ಒಂದು ಮೂವಿ ಮಾಡೋಣ ಅಂತಂದು ನಮ್ಮ ಕ್ಯಾಮರಾಮನ್ನು ನಮ್ಮ ಬಳ್ಳಾರಿ ಹಿಂದ್ಗಡೆ ನಮ್ಮ ಮನೆ ಹಿಂದ್ಗಡೆ ಒಬ್ಬ ಹುಡುಗ ಇದ್ದ, ಆ ಹುಡುಗನ ಕಿರಣ್ ಅಂತಂದು. ಸೊ ಆ ಹುಡುಗನ ಕರ್ಕೊಂಡು ಒಂದು 5 ಮಿನಿಟ್ಸ್ ವೀಡಿಯೋ ಶೂಟ್ ಮಾಡಿದೆ, ಇನ್ವೆಸ್ಟರ್ ವೀಡಿಯೋ ಅಂತಂದು ಮಾಡಿದೆ. ಸೊ ಅದು ಚೆನ್ನಾಗಿ ಬಂತು, ಕಾನ್ಫಿಡೆನ್ಸ್ ಬಂತು. ಓಕೆ, ಇಲ್ಲ ಇದನ್ನು 5 ನಿಮಿಷದ ವೀಡಿಯೋ ನೀಟಾಗಿ ಮಾಡಿದ್ವಿ, ಇನ್ನು 2 ಗಂಟೆ ಇದೇ ಥರ ಮಾಡಿದರೆ 2 ಗಂಟೆ ಪಿಕ್ಚರ್ ಮಾಡ್ಬೋದು ಅಂತಂದು. ಹಾಗೆ ಅರ್ಜುನ್ ರಾಮ್ ಅವರು ಮಹೇಶ್ ಅನ್ನೋರನ್ನ ಪರಿಚಯ ಮಾಡಿಸ್ಕೊಟ್ರು. ಮಹೇಶ್ ಅವ್ರು ಲಾಸ್ಟ್ ಬಸ್ಸಿಗೆ ಇದು ಮಾಡಿದರು, ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದರು. 7-8 ಪ್ರೊಫೈಲ್ ಮಾಡಿದ್ದಾರೆ ಅವರಲ್ಲಿ. ಸೊ ಅವರು ತುಂಬ ನನಗೆ ಹೆಲ್ಪ್ ಮಾಡಿದರು. ಅವ್ರ ಟೀಮ್ನೆಲ್ಲ ಕರ್ಕೊಂಡು ಬಂದರು. ಸೊ ಅಲ್ಲಿಂದ ಇದೆಲ್ಲ ಮಾಡಿದ್ವಿ. ಇದಿಷ್ಟರಲ್ಲಿ ಅರ್ಥ ಆಗಿದ್ದೇನಂದ್ರಿಗಿನ ಓಕೆ, ಇದೆಲ್ಲ ಚಾನಲ್ ಸಿಗುತ್ತೆ, ಎಲ್ಲರೂ ಟ್ಯಾಲೆಂಟ್ ತುಂಬ ಇದೆ, ಬಟ್ ಇನ್ವೆಸ್ಟರ್ ಸಿಗೋದು ತುಂಬ ಕಷ್ಟ ಇದೆ ಇವತ್ತಿನ ದಿನ. ಸೊ ಒಂದು ಪಿಕ್ಚರ್ ಮಾಡಬೇಕಂದ್ರಿಗಿನ ಇನ್ವೆಸ್ಟರ್ನ ತರೋದು ಎಲ್ಲದಕ್ಕಿಂತ ಕಷ್ಟವಾದ ಕೆಲಸ. ನಿಮಗೆ ಮೂವಿ ಇಂಟ್ರೆಸ್ಟ್ ಎಲ್ಲಿಂದ ಬಂತು? ಇದು ಚಿಕ್ಕವನಿದ್ದಾಗಿನಿಂದ ಅಂತ ಹೇಳ್ಬೋದು. ನಾವು 80s ಬಾರ್ನ್. ಸೊ ನಮಗೆಲ್ಲ ವೀಡಿಯೋ ಕ್ಯಾಸೆಟ್ ಪ್ಲೇಯರ್ಸ್ ಹೇಳ್ತಾರಲ್ವ, ಸೊ ಪಿಕ್ಚರ್ಗಳವಾಗಲೇ ವೀಡಿಯೋ ಕ್ಯಾಸೆಟ್ಗಳು ತರಿಸಿ ನೋಡ್ತಾ ಇದ್ವಿ. ಮನೇಲಿ ಒಂದು ಸಾರಿ ವೀಡಿಯೋ ರೆಂಟಿಗೆ ತರ್ತಾಯಿದ್ವಿ ವೀಡಿಯೋ ಪ್ಲೇಯರ್ನ. ಒಂದು ಸಾರಿ ವೀಡಿಯೋ ಪ್ಲೇಯರ್ ತಂದರೆ ಒಂದು 10-12 ಕ್ಯಾಸೆಟ್ಗಳು 3 ದಿನದಲ್ಲೆಲ್ಲ ಮುಗಿಸ್ಬಿಡ್ಬೇಕು, 13 ಕ್ಯಾಸೆಟ್ಗಳು. ಸೊ ಅಷ್ಟು ಮೂವೀಸ್ ನೋಡಿ ಹಾಗೆ ಐ ಥಿಂಕ್ ಬಳ್ಳಾರಿಯಲ್ಲಿ ತುಂಬ ಮೂವೀಸ್ ನೋಡ್ತಾ ಇದ್ವಲ್ಲ. ಬಹುಶಃ ಆ ಪ್ಲೇಸು ವಿಜಯನಗರ ಸಾಮ್ರಾಜ್ಯ, ಕೃಷ್ಣದೇವರಾಯ, ಅಷ್ಟದಿಗ್ಗಜರನ್ನ ಮೇಂಟೈನ್ ಮಾಡ್ತಾ ಇದ್ರು. ಅಂಡ್ ಆರ್ಟ್ ಕಲೆಗೆ ತುಂಬ ಪ್ರೋತ್ಸಾಹ ಸಿಗ್ತಾ ಇತ್ತು ಅಲ್ಲಿ ಆ ಏರಿಯಲ್ಲಿ, ಹಂಪಿ ವಿಜಯನಗರ ಸಾಮ್ರಾಜ್ಯದಲ್ಲಿ. ಸೊ ಬಹುಶಃ ಅದು ನಮ್ಮ ಬ್ಲಡ್ಡಲ್ಲಿ, ರಕ್ತದಲ್ಲಿ ಹರಿದ್ಕೊಂಡು ಬಂದಿದೆ ಅಂತ ಕಾಣಿಸುತ್ತೆ. ಅದು ಹಂಪೆ ಅನ್ನೋದು ನಮ್ಮ ಕರ್ನಾಟಕದ ಇತಿಹಾಸ. ಆ ಊರಿನಿಂದ ನೀವು ಬರ್ತಾ ಇದ್ದೀರಾ. ನನಗೆ ಒಂದು ಪ್ರಶ್ನೆ ಏನಂದರೆ, ಇವತ್ತು ಬಡ್ಜೆಟ್ಗಳು ನೀವು ಒಂದು 10 ವರ್ಷ 20 ವರ್ಷ ಕಂಪೇರ್ ಮಾಡಿದ್ರೆ ಅದೊಂದು 10 times 100 times ಜಾಸ್ತಿನೇ ಆಗಿದೆ. ನಿಮ್ಮ ಪ್ರಕಾರ ಮೊದಲು ಕಷ್ಟ ಇತ್ತು, ಇವಾಗ ಈಸಿ, ಇವಾಗ ಕಷ್ಟ ಇದೆಯೋ? ಇಲ್ಲ, ನಾನು ಐ ಆಲ್ವೇಸ್ ಥ್ಯಾಂಕ್ಫುಲ್ ಫಾರ್ ದ ರೆವಲ್ಯೂಷನ್, ಡಿಜಿಟಲ್ ರೆವಲ್ಯೂಷನ್. ಆ್ಯಂಡ್ ಈ ಯೂಟ್ಯೂಬ್ ಆಗಲಿ, ಗೂಗಲ್ ಆಗಲಿ, ಇವೆಲ್ಲ ಇದ್ದಿಲ್ಲ ಅಂದರೆ ನಮಗೆ ರಿಸೋರ್ಸೇ ಇದ್ದಿಲ್ಲ, ಕಲ್ತ್ಕೊಳ್ಳಿಕ್ಕೂ ಚಾನ್ಸ್ ಇದ್ದಿಲ್ಲ. ಇವತ್ತಿನ ದಿನ ಎಲ್ಲರೂ ಯೂಟ್ಯೂಬಲ್ಲಿ ಸೆಲ್ಫ್ ಲರ್ನಿಂಗ್ ಇದೆ. ಸೊ ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಡೆಫಿನೆಟ್ಲಿ ಈ ಜನ್ರೇಷನಲ್ಲಿ ಇರೋದಕ್ಕೆ. ಖಂಡಿತ ನಿಮಗೆ ಕ್ಯಾಮರಾ ರೇಟ್ಗಳು ಅವೆಲ್ಲ ಕಮ್ಮಿ ಆಗಿದೆ, ಅಂದರೆ ಆಗಿರೋ ಪ್ರಾಸೆಸ್ಸೇ ಬೇರೆ ಇತ್ತು. ಡಿಜಿಟಲ್ ರೆವಲ್ಯೂಷನಿಂದ ಕ್ಯಾಮರಾ ರೇಟ್ಗಳು ಕಮ್ಮಿ ಆಗಿದೆ, ಕಲ್ತ್ಕೊಳ್ಳಿಕ್ಕೂ ಈಸಿ ಇದೆ. ಸೊ ಐ ಫೀಲ್ ಎವ್ರಿ ಒನ್ ಆರ್ ಬ್ಲೆಸ್ಡ್, ಎವ್ರಿ ಒನ್ ಹ್ಯಾವ್ ಅಪರ್ಚುನಿಟಿ. ಸೊ ಇವಾಗ ನಿಮಗೆ ಪ್ಯಾಷನ್ ಇತ್ತು, ನಾನೊಂದು ಮೂವಿ ಮಾಡಬೇಕಪ್ಪ, ನೀವು ಫಸ್ಟೇ ಮೂವಿ ಬಫು, ಮೂವಿ ಮಾಡಬೇಕು ಅಂತ ಪ್ಯಾಷನ್ ಇತ್ತು, ಏನೋ ಇಳಿದ್ಬಿಟ್ರಿ, ಶೂಟಿಂಗು ಶುರು ಮಾಡಿದ್ರಿ. ಬಟ್ ನಿಮಗೆ ಯಾವ್ದಾರ ಒಂದು ಮೂಮೆಂಟಲ್ಲಿ ನಾನು ಏನಕ್ಕಾದ್ರು ಮೂವಿ ಶುರು ಮಾಡಿದೆ, ಮಾಡಬಾರ್ದಿತ್ತು ಅನಿಸಿದ್ಯಾ? ಇಲ್ಲ, ಅಂದರೆ ಆ ಕ್ವಶನ್ಗಳೆಲ್ಲ ನನಗೆ ಔಟ್ಸೈಡ್ ಪ್ರೆಷರ್ ಯಾವಾಗಲೂ ಇರುತ್ತೆ. ಸೊ ನಾವು ಇಳಿಬೇಕಾದ್ರೆ ಆ ಸ್ಟ್ರಾಂಗ್ ಮೈಂಡಿಂದ ಇಳಿದಿರ್ತೀವಿ. ಇದು ಯಾವತ್ತೂ ಇಲ್ಲ ಯಾಕೆ ಇಳಿದಿವಿ ಅಂತಂದು. ಒಂದು ಸಾರಿ ಕೆಲಸ ಸ್ಟಾರ್ಟ್ ಮಾಡಿಂದ ಮುಗಿಸ್ಬೇಕನ್ನೋ ಜಿದ್ದು ಇರುತ್ತೆ. ಆ್ಯಂಡ್ ಮೊದಲಿಗೆ ಎಲ್ಲ ಕಡೆಯಿಂದ ಅಪೋಸ್ ಎಲ್ಲ ನೋಡಿ ಎಲ್ಲರನ್ನ ಎದುರು ಹಾಕೊಂಡು ಮಾಡಿರ್ತೀವಲ್ವ. ಸೊ ಆ ಜಿದ್ದಿನಲ್ಲಿ ನಾವು ಮುಂದಕ್ಕೆ ಹೋಗ್ತೀವಿ, ಯಾವತ್ತು ಆ ಆಲೋಚನೆ ಇಲ್ಲ. ಆ್ಯಂಡ್ ನಾನು ಮೂವಿ ಫಸ್ಟ್ ಡೇ ಸ್ಟಾರ್ಟ್ ಮಾಡಿದಾಗ ಅಂದ್ಕೊಂಡೆ, ಪ್ರೆಷರ್ ಇತ್ತು, ಆ್ಯಂಗ್ಸೈಟಿ ಪ್ರೆಷರ್ ಎಲ್ಲ ಇತ್ತು. ಬಟ್ ನನಗೆ ಒಂದೇ ಕ್ವಶನ್ ಬಂತು, ಸಾಫ್ಟ್ವೇರ್ ಕೆಲಸ ಮಾಡಲಿಕ್ಕೂ ಆ್ಯಂಗ್ಸೈಟಿ ಪ್ರೆಷರ್ ತೊಗೊಂಡು ಹೋದೆ. ಈ ಚಿತ್ರರಂಗ ನಾನು ಇಷ್ಟಪಟ್ಟು ಬಂದಿರೋದು, ಇಲ್ಲಿ ನಾನು ಪ್ರೆಷರ್ ತೊಗೊಂಡು ಹೋದರೆ ಅರ್ಥನೇ ಇಲ್ಲ. ಇಲ್ಲಿ ನಾನು ಏನೇ ಇದ್ರೂ ಎಂಜಾಯ್ ಮಾಡಬೇಕನ್ನೋದು. ನೈಜ್ಞಾನ ಸದೃಶಂ ಡೇ 1 ಶೂಟಿಂಗ್ ಮಾಡ್ಬೇಕಾದ್ರೆ ಐ ಹ್ಯಾಡ್ ದಟ್. ಇಟ್ ವಾಸ್ ಅ ಬಿಗ್ ಸೆಟಪ್. ನೈಜ್ಞಾನ ಸದೃಶಂ ಸೆಟಪ್ ಆದರೆ ಒಂದು ದೊಡ್ಡ ಸ್ಕೂಲು, 40 ಜನ ಆರ್ಟಿಸ್ಟ್ಗಳು ತುಂಬ ಜನ ಇದ್ದರು, ಟೆಕ್ನಿಷಿಯನ್ಸು ತುಂಬ ಜನ ಇದ್ದರು. ಇಟ್ ವಾಸ್ ಯೂಸ್ ಆ್ಯಸ್ ಎ ಫಸ್ಟ್ ಟೈಮ್ ಮೂವಿ ಮೇಕರ್, ಇಟ್ ವಾಸ್ ವೆರಿ ಟಫ್. ಬಟ್ ಸಿನ್ಸ್ ನನಗೆ ಅದನ್ನು ಎಂಜಾಯ್ ಮಾಡಬೇಕನ್ನೋ ಮೈಂಡ್ ಸೆಟ್ಟಿಂದ ಇಳಿದಿದ್ದರಿಂದ ಎಂಜಾಯ್ ಮಾಡಬೇಕು, ಕಲ್ತ್ಕೋಬೇಕು ಎರಡೂ ಇತ್ತು. ಸೊ ಹಾಗಾಗಿ ನನಗೆ ಕಷ್ಟಗಳು ಬರ್ತಾನೆ ಇವೆ. ಡೇ 1 ಪಿಕ್ಚರ್ ಮಾಡ್ಕೋಬೇಕು ಅಂದ್ಕೊಂಡ ತಕ್ಷಣ ಕಷ್ಟಗಳು ಶುರುವಾಗುತ್ತೆ. ಅದು ರಿಲೀಸ್ ಮಾಡೋ ತನಕ ಕಷ್ಟಗಳು ಇದ್ದೇ ಇರುತ್ತೆ. ನೀವು ಮೂವಿ ಏನೋ ಮಾಡ್ತೀರಾ, ಇವಾಗ 2 ಪ್ರಾಸೆಸ್ ಇದೆ ಅಲ್ವಾ? ಮೂವಿ ಮೇಕಿಂಗ್ ಒಂದು ಪ್ರಾಸೆಸ್ಸು, ಅದನ್ನು ರಿಲೀಸ್ ಮಾಡೋದು ಇನ್ನೊಂದು ಪ್ರಾಸೆಸ್ಸು. ನಿಮಗೆ ರಿಲೀಸ್ ಮಾಡ್ಬೇಕಾದ್ರೆ ಏನೆಲ್ಲ ಚಾಲೆಂಜಸ್ ಇತ್ತು? ಇಲ್ಲ, ನಾನು ನಮ್ಮ ಟ್ರೈಲರ್ ರಿಲೀಸಲ್ಲಿ ಹೇಳಿದ್ದೆ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹೇಳ್ತಾರೆ ಅಂತಂದು. ಇದನ್ನು ಇದು ಹೇಳಿದ್ದೆ, ಪಿಕ್ಚರ್ ಮಾಡಿ ನೋಡು, ಪಿಕ್ಚರ್ ರಿಲೀಸ್ ಮಾಡಿ ನೋಡು ಅಂತಂದೆ. ಎರಡೂ ಟಫ್, ತುಂಬ ಟಫ್. ಎಲ್ಲವಕ್ಕೂ ಅಗೇನ್ ಇಟ್ ಆಲ್ ಫಾಲ್ಸ್ ಡೌನ್ ಟು ಇನ್ವೆಸ್ಟರ್, ಹಣ ಎಷ್ಟಿದೆ ಅಂತಂದು. ಯಾಕಂದರೆ ಸಪೋರ್ಟ್ ಸಿಸ್ಟಮ್ ಇದೆ ನಿಮಗೆ. ನಾನು ಹೋದಾಗ ಮಹೇಶ್ ಅವ್ರ ಥ್ರೂ ಒಂದು ಅಲ್ಲಿ ಡಿಸ್ಟ್ರಿಬ್ಯೂಟರ್ ಇದ್ದರು, ವಿಜಯ್ ಅಂತ, ತುಂಬ ಜನ ಡಿಸ್ಟ್ರಿಬ್ಯೂಟರ್ಸ್ ಇದ್ದರು. ನಾವು ಒಬ್ಬರನ್ನ ವಿಜಯ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಪಾಪ ಅವರು ಒಳ್ಳೆಯ ಥರದಿಂದ ನನಗೆ ರಿಲೀಸ್ ಮಾಡ್ಕೊಡ್ಲಿಕ್ಕೆ ಮುಂದೆ ಬಂದರು. ಹೇಳಿದ್ರು, ನಿಮಗೆ ಎಷ್ಟು ಥಿಯೇಟ್ರ್ ಬೇಕಾದ್ರೂ ನಾನು ನಿಮಗೆ ಅಷ್ಟು ಕೊಡಿಸ್ತೀನಿ, ಥಿಯೇಟ್ರ್ ತೊಂದರೆ ಇಲ್ಲ, ನಿಮಗೆ ಅದನ್ನು ಉಳಿಸ್ಕೊಳ್ಳೋ ತಾಕತ್ತಿದೆನಾ ಅಂತ ಕೇಳಿದರು.
ಸೊ ಅದನ್ನ ಇವತ್ತಿನ ದಿನ ನಿಮಗೆ ಗೊತ್ತಿದ್ರೆ ಇನ್ನು ರಿಲೀಸ್ ಮಾಡಿರೋ ಪಿಕ್ಚರ್ಗಳನ್ನ ಥಿಯೇಟ್ರಲ್ಲಿ ನೋಡ್ಸ್ಕೊಳ್ಳೋದು ಸಾಮಾನ್ಯ ಇಲ್ಲ. ನೀವೇ ಟಿಕೆಟ್ಸ್ ಬುಕ್ ಮಾಡಬೇಕು, ನೀವು ಅದನ್ನು 2 weeks ಹೋಲ್ಡ್ ಮಾಡಬೇಕು. ಆಮೇಲೆ ಸಿಂಗಲ್ ಸ್ಕ್ರೀನ್ ಆದರೆ ಥಿಯೇಟರ್ ರೆಂಟ್ ಪೇ ಮಾಡಬೇಕು. ಸೊ ಇಟ್ಸ್ ಆಲ್ ಅಗೈನ್ ಹಣಕಾಸಿನ ವ್ಯವಹಾರ. ನಾವು ಹೊರಗಡೆಯಿಂದ ಕೂತ್ಕೊಂಡು ಒಂದು ಮೂವಿನ ಜಡ್ಜ್ ಮಾಡ್ತೀವಿ, ಏನು ಹಿಂಗೆ ತೆಗ್ದಿದ್ದಾರೆ ಅಂದ್ರೆ, ಬಟ್ ಆ ಪ್ರಾಸೆಸ್ ನೋಡಿದಾಗ ಅದ್ರ ಕಷ್ಟ ಅದು ಮಾಡಿರೋರಿಗೆ ಗೊತ್ತು. ಬಟ್ ಇಟ್ಸ್ ಫೇರ್, ಯಾಕಂದ್ರೆ ಆಡಿಯನ್ಸು ದುಡ್ಡು ಕೊಡ್ತಾರೆ, ಬರ್ತಾರೆ, ಅದು ಅವ್ರು ಜಡ್ಜ್ ಮಾಡೋದು ಅವ್ರಿಗೆ ಬಿಟ್ಟಿದ್ದು. ಹಿಂದೆ ಎಲ್ಲ ಇವಾಗ ರಕ್ಷಿತ್ ಶೆಟ್ಟಿ ಇರ್ಬೋದು, ರಿಷಬ್ ಶೆಟ್ಟಿ, ಅವ್ರದ್ದು ಸಿಮಿಲರ್ ಸ್ಟೋರಿ. ಹೌದು, ತುಘಲಕ್ಕಲ್ಲಿ ಅವ್ರು ಹೇಳಿದ್ದಾರೆ ಸ್ಟೋರಿ ಯಾವ ರೀತಿ ಇತ್ತು. ಅವರೆಲ್ಲ ರೋಲ್ ಮಾಡೋಗಳು. ಹೌದು, ಖಂಡಿತ. ಸೊ ಅನ್ಲೆಸ್ ನೀವು ಒಂದು ಕ್ರೆಡಿಬಿಲಿಟಿ ಬಿಲ್ಡ್ ಮಾಡೋ ತನಕ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅಂದ್ರೆ ನೀವು ಅದು ಕಷ್ಟಗಳನ್ನ ನೀವು ಫೇಸ್ ಮಾಡಲೇಬೇಕು. ಫಸ್ಟ್ ಮೂವಿ ಮಾಡಿದ್ರಿ, ರಿಲೀಸ್ ಆಯಿತು, ಕಲ್ತಿದ್ದೇನು ಅದರಲ್ಲಿ? ಮೊದಲನೇ ಪಿಕ್ಚರಿಂದ ತುಂಬ ಕಲ್ತ್ಕೊಂಡೆ, ನೈಜ್ಞಾನಿನ ಸದೃಶಮಿಂದ. ಅದರಲ್ಲಿ ಡೌಟೇ ಇಲ್ಲ. ಇನ್ ಟರ್ಮ್ಸ್ ಆಫ್ ಟೆಕ್ನಿಕಲ್ ಆಗಲಿ, ರಿಲೀಸಾಗಿ ಈಗ ಹೇಗೆ ಮಾಡಬೇಕು ಅನ್ನೋದು ಕಲ್ತಿದ್ದೀನಿ. ನೆಕ್ಸ್ಟ್ ಸಕ್ಸಸ್ಫುಲ್ಲಾಗಿ ಹೇಗೆ ಮಾಡಬೇಕು ಅನ್ನೋದು ನೆಕ್ಸ್ಟ್ ಪಿಕ್ಚರಿಂದ ಅದನ್ನ ಸಹಕಾರ ಮಾಡ್ಕೊಳ್ತೀನಿ. ನಂಬಿಕೆ ಇದೆ. ಖಂಡಿತವಾಗಿ ನಮಗೆ ಇಲ್ಲಿ ಪ್ರೇಕ್ಷಕರ ಎಂಕರೇಜ್ಮೆಂಟ್ ಬೇಕು, ಪ್ರೋತ್ಸಾಹ ಬೇಕೇ ಬೇಕಾಗತ್ತೆ. ಇಲ್ಲಿ ನಮಗೆ ಇನ್ನೂ ಕನ್ನಡ ಆಡಿಯನ್ಸು ದೆರ್ ಇಸ್ ಅ ಬ್ಯಾಲೆನ್ಸ್ ಬೇಕಾಗಿದೆ. ನಮಗೆ ಕನ್ನಡ ಮೇಕರ್ಸ್ಗೂ ಆಡಿಯನ್ಸ್ಗೂ ಇದು ಒಳ್ಳೆ ಪಿಕ್ಚರ್ ಬಂದರೆ ಕನ್ನಡ ಆಡಿಯನ್ಸ್ ನೋಡ್ತೀವಿ ಅಂತ ಹೇಳ್ತಾರೆ, ಕನ್ನಡ ಆಡಿಯನ್ಸ್ ಜಾಸ್ತಿ ನೋಡಿದ್ರೆ ಒಳ್ಳೆ ಪಿಕ್ಚರ್ಗಳು ಬರ್ತವೆ ಅಂತ ಹೇಳ್ತೀವಿ. ಸೊ ಈ ವ್ಯಾಕ್ಯೂಮ್ ಇದೆ ನಮಗೆ. ಸೊ ಇಲ್ಲಿ ತುಂಬ ಹೃದಯದಿಂದ ಪ್ರೇಕ್ಷಕರು ಆದಷ್ಟು ಜಡ್ಜ್ ಮಾಡೋಕ್ಕೆ ಮುಂಚೆ ಪಿಕ್ಚರ್ಗಳು ಹೋಗಿ ನೋಡಿ ಅಂತ ಕೇಳ್ಕೊಳ್ತೀನಿ, ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಅದು ಈ ಥರ ನೀವು ಹೆಚ್ಚು ಪಿಕ್ಚರ್ಗಳು ನೋಡಿದಾಗ ನಮ್ಮಂಥ ಮೇಕರ್ಸ್ಗೆ ಒಂದು ಎಂಕರೇಜ್ಮೆಂಟ್ ಸಿಗುತ್ತೆ, ಆಟೋಮೆಟಿಕಾಗಿ ಒಳ್ಳೆ ಪಿಕ್ಚರ್ಸ್ ಬರ್ತವೆ. ಅದೇ ಈ ಟಾಪಿಕಲ್ಲಿ ನಾನು ಒಂದೇನು ನೋಟಿಸ್ ಮಾಡಿದ್ದೀನಿ ಅಂದರೆ, ಕನ್ನಡದವರು ಆಲ್ಮೋಸ್ಟ್ ಏನು ಮಾತಾಡಿದವರೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತಲೇ ಇರುತ್ತೆ. ಕೆಲವೊಂದು ಮೂವಿಗಳು ಬರ್ತಾ ಇದೆ ಅನ್ನೋದೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಖಂಡಿತ ಹೌದು. ಮಾರ್ಕೆಟಿಂಗ್, ಎಕ್ಸಾಕ್ಟ್ಲಿ, ಮಾರ್ಕೆಟಿಂಗ್, ಕಂಟೆಂಟ್ ಚೆನ್ನಾಗಿರಬೇಕು, ಕಂಟೆಂಟ್ ಚೆನ್ನಾಗಿ ಬಂದಿಂದ ಮಾರ್ಕೆಟಿಂಗ್ ಚೆನ್ನಾಗಿರಬೇಕು. 200-300 ಮೂವಿ ರಿಲೀಸ್ ಆಗುತ್ತೆ, ಬಟ್ ಆ ಹೆಸರುಗಳು ಜನರಿಗೂ ತಲುಪ್ತಾ ಇಲ್ಲ. ಅದಕ್ಕೆ ಏನು ಅನ್ಸುತ್ತೆ, ನೀವು ಯಾವ ರೀತಿ ಮಾಡ್ಬೋದು ಬೇರೆಯವರು ಇದಕ್ಕೆ? ಇಲ್ಲ, ಖಂಡಿತ ಒಂದು ಎಕೋಸಿಸ್ಟಮ್ ಬೇಕಾಗಿದೆ. ಇವತ್ತಿನ ದಿನ ಕರ್ನಾಟಕದಲ್ಲಾಗಲಿ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಮು, ಪ್ರಮೋಷನ್, PR ಇವೆಲ್ಲ ಸಿಂಕಲ್ಲಿ ಇಲ್ಲ. ಎಲ್ಲವೂ ಅಗೇನ್ ಬಡ್ಜೆಟ್, ಇನ್ವೆಸ್ಟರ್. ನಾನು ಎಲ್ಲದಕ್ಕೂ ಕೊನೆಗೆ ಇಟ್ ಆಲ್ ಬಾಯ್ಲ್ಸ್ ಡೌನ್ ಟು ಇನ್ವೆಸ್ಟರ್. ಹಣಕಾಸು ಬಡ್ಜೆಟ್ ಕರೆಕ್ಟಾಗಿತ್ತು ಅಂದ್ರಾಗಿನ, ಇನ್ವೆಸ್ಟ್ಮೆಂಟ್ ಕರೆಕ್ಟಾಗಿತ್ತು ಅಂದ್ರಾಗಿನ ಯು ಕ್ಯಾನ್ ಡೂ ಎವ್ರಿಥಿಂಗ್. ಬಟ್ ಅಗೇನ್ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅವ್ರು ಕೇಳೋದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಏನು. ಇದು ಹೆಂಗಂದರೆ ಹುಚ್ಚು ಬಿಟ್ಟರಾಗಲಿ ಮದುವೆ ಆಗಲ್ಲ, ಮದುವೆ ಆದ್ರಾಗಲಿ ಹುಚ್ಚು ಬಿಡಲ್ಲ ಅಂತ ನಾನು ನೋಡ್ತಾ ಇದ್ದೀನಿ. ಯಾವತ್ತು ಇವೆರಡು ಮದುವೆ, ಹುಚ್ಚು ಬಿಟ್ಟು ಮದುವೆ ಹೆಂಗಾಗುತ್ತೆ ಅಂತ. ಅದೇ ಯಾವುದೇ ಫೀಲ್ಡಲ್ಲಿ ತೊಗೊಳ್ಳಿ, ಆ ಕ್ರೆಡಿಬಿಲಿಟಿ ಬಿಲ್ಡ್ ಆಗಬೇಕು. ಈಗ ಯಾರೇ ಬಂದು ಇನ್ವೆಸ್ಟ್ ಮಾಡೋ ಒಂದು ಪ್ರಾಡಕ್ಟಲ್ಲಿ ಅವ್ರಿಗೆ ಆ ನಂಬಿಕೆ ಬರಬೇಕು. ಸೊ ಅದು ಸ್ಟ್ರಗಲ್ ಇದ್ದೇ ಇರುತ್ತೆ. ನೀವು ಅದು ಆ ಸ್ಟ್ರಗಲ್ನ ನೀವು ಕ್ರಾಸ್ ಮಾಡಲೇಬೇಕು. ಇಲ್ಲ, ಈಗ ಒಂದು ಒಳ್ಳೆ ಮೂವಿ ತೆಗಿಬೇಕಂದ್ರಿಗಿನ ನೀವು ಇನ್ವೆಸ್ಟ್ಮೆಂಟ್ ಅದಕ್ಕೆ ತಕ್ಕಾಗೆ ಎಲ್ಲವೂ ಸಹಕಾರ ಮಾಡ್ಕೋಬೇಕಾಗತ್ತೆ. ಪ್ರೊಡಕ್ಷನ್ ವ್ಯಾಲ್ಯೂಸ್ ಚೆನ್ನಾಗಿದ್ರೆ ನಿಮ್ಗೆ ಒಂದು ಒಳ್ಳೆ ಮೂವಿ ಬರುತ್ತೆ. ಪ್ರೊಡಕ್ಷನ್ ವ್ಯಾಲ್ಯೂಸ್ ಚೆನ್ನಾಗಿರ್ಬೇಕಂದ್ರೆ ನಿಮಗೆ ಇನ್ವೆಸ್ಟ್ಮೆಂಟ್ ಚಿಕನ್ ಅಂಡ್ ಎಗ್ ಪ್ರಾಬ್ಲಮ್. ಎಕ್ಸಾಕ್ಟ್ಲಿ, ಇಟ್ ಹ್ಯಾಸ್ ಟು ಬಿ ಸಾಲ್ವ್ಡ್. ಇದಕ್ಕೆ ಇಲ್ಲ, ನಾವು ನಮ್ಮ ಕಡೆಯಿಂದ ಈ ಥರ ನೀವು ಹೇಳ್ದಂಗೆ ಯಾರ್ಯಾರು ಅವ್ರವ್ರ ಪ್ರಯತ್ನ ಮಾಡ್ತಾ ಇದೀವಿ. ಒಂದು ದಿನ ಐ ಆಮ್ ಶ್ಯೂರ್ ಮತ್ತೆ ಗೋಲ್ಡನ್ ಡೇಸ್ ಬರುತ್ತೆ. ಅಣ್ಣವ್ರದ್ದು, ಆಮೇಲೆ ವಿಷ್ಣುವರ್ಧನ, ಆಗೊಂದು ಗೋಲ್ಡನ್ ಪೀರಿಯಡ್ ಇತ್ತು, ಬರುತ್ತೆ. ಇಲ್ಲ, ಗೋಲ್ಡನ್ ಪೀರಿಯಡ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಇವಾಗ ನೀವು ಇನ್ನೊಂದು ಹೊಸ ಮೂವಿ ಮಾಡ್ತಾ ಇದ್ದೀರಾ, ಆಲ್ರೆಡಿ ಸಖತ್ ಲರ್ನಿಂಗ್ ಸಿಕ್ಕಿದೆ. ಫಸ್ಟ್ ಒನ್ ಮಾಡಿ ನಾವು ನೋಡಿದ್ವಿ ಮೂವಿ, ಮಕ್ಕಳಿಗೋಸ್ಕರ ಮಾಡಿದ್ದಾರೆ, ಸಖತ್ತಾಗಿದೆ ಮೂವಿ. ಇವಾಗ ಇನ್ನೊಂದು ಮೂವಿ ಮಾಡ್ತಾ ಇದ್ದೀರಾ, 69 ಅಂತ. ಹೌದು, 69 ಮೂವಿ ಆಲ್ಮೋಸ್ಟ್ ಮಾಡ್ತಾ ಇದ್ದೀವಿ. ಮುಗಿದ ತಕ್ಷಣ ಪ್ರಮೋಷನ್ ಸ್ಟಾರ್ಟ್ ಮಾಡ್ತೀವಿ. ಚೆನ್ನಾಗಿ ಬಂದಿದೆ, ಒಂದು ಯೂನಿಕ್ ಮೂವಿ. ನನಗೆ ಗೊತ್ತಿಲ್ಲ, ಇವಾಗಲೇ ಎಲ್ಲ ಬಿಟ್ಕೊಡೋದು ಬೇಡ, ಏನು ಬಿಟ್ಕೊಡ್ಬೇಡಿ. ಜಸ್ಟ್ ಪ್ರಾಸೆಸ್ ಹೇಗಿತ್ತು, ಇವಾಗ ನೈಜ್ಞಾನಿನ ನಮ್ಮ ಸದೃಷ್ಟಂ ಆಯಿತು, ರಿಲೀಸ್ ಆಯಿತು. ಸೊ ನೆಕ್ಸ್ಟ್ 69 ಮಾಡಬೇಕು ಅಂತ ಥಾಟ್ ಹೇಗೆ ಬಂತು, ಯಾವ ರೀತಿ, ಎಷ್ಟು ದಿನ ತಗೊಳ್ತು? ಇಲ್ಲ, ನಾನು ಮೊದಲನೇ ಪಿಕ್ಚರ್ ಮಾಡಿದ ನಂತರ ಎರಡನೇ ಪಿಕ್ಚರ್ ಮಾಡಬೇಕು ಅಂತ ಇಮಿಡಿಯೇಟ್ ಮೈಂಡ್ ಇಲ್ಲಿ US ಬಂದು ಮತ್ತೆ ವಾಪಸ್ ಬಂದೆ. ಮೊದಲ ಪಿಕ್ಚರ್ ರಿಲೀಸ್ ಮಾಡಿ 20 ದಿನಕ್ಕೆ ಇಲ್ಲಿ ರಿಲೀಸ್ ಮಾಡೋಣ ಅಂತ ಬಂದೆ. ಇಲ್ಲಿ ರಿಲೀಸ್ ಮಾಡಿದೆ ಡಾಲಸಲ್ಲಿ. ನೀವು ಬಂದರೆ ಅವಾಗೆಲ್ಲರೂ ಚೆನ್ನಾಗಿ ಎಂಕರೇಜ್ ಮಾಡಿದ್ರಿ. ಇಲ್ಲಿ ಇನ್ನು ಸ್ಪ್ಯಾನ್ ಆಫ್ 4 days ಪಾಪ ಎಲ್ಲರೂ ಬಂದು ಕನ್ನಡದವರೆಲ್ಲ ಚೆನ್ನಾಗಿ ಎಂಕರೇಜ್ ಮಾಡಿದ್ರು. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಅದು ರಿಲೀಸ್ ಆಯಿತು. ನಾನೊಂದು ಟ್ರಿಪ್ಪಿಗೆ ಹೋಗಿ ಬಂದೆ, ಎಲ್ಲ ಕಡೆ, ಫ್ಲೋರಿಡಾ, ಅಟ್ಲಾಂಟಾ ಎಲ್ಲ ಕಡೆ ತೋರಿಸ್ಕೊಂಡು ಬರೋಣ ಅಂತ. ಕೆಲವು ಕಡೆ ಸಾಧ್ಯ ಆಯಿತು, ಕೆಲವು ಕಡೆ ಸಾಧ್ಯ ಆಗಲಿಲ್ಲ. ಬಟ್ ತುಂಬ ಒಳ್ಳೆ ಕನೆಕ್ಷನ್ಗಳು ನನಗೆ ಸಿಕ್ತು ಅಲ್ಲಿ. ಬಟ್ ಇಷ್ಟೆಲ್ಲ ಪ್ಲಾಟ್ಫಾರ್ಮ್ ಸೆಟ್ ಮಾಡಿದ್ದೆ ನನಗೆ ಸೆಕೆಂಡ್ ಮೂವಿ ಮಾಡೋದು ಖಂಡಿತ ಅನಿವಾರ್ಯ ಇತ್ತು. ಒಂದು 2-3 ಸ್ಕ್ರಿಪ್ಟ್ ಬರ್ಕೊಂಡೆ. ಫಸ್ಟ್ ಒಂದು ಸ್ಕ್ರಿಪ್ಟು ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡಿದೆ, ಅದು ಅಷ್ಟು ಸರಿ, ಅದು ಎಕ್ಸಿಕ್ಯೂಟ್ ಆಗಲಿಲ್ಲ. ಅದಾದ ನಂತರ ಮತ್ತೆ TKSFF, ಇದನ್ನು ಖಂಡಿತ ಹೇಳ್ಬೇಕು, ನಮ್ಮ ಟೆಕ್ಸಾಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್. ಇದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್, ಅದರಿಂದಲೇ ನನಗೆ ಇಲ್ಲೆಲ್ಲರೂ ಪರಿಚಯ ಆಗಿದ್ದು. ಅವಾಗ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ, ಅಮ್ಮ ಅಂತಂದು. ನೀವು ಮಾಡಿದ್ರಿ, ನಾವೊಂದು ಮಾಡಿದ್ವಿ, ಕೊಲಾಬ್ರೇಟ್ ಮಾಡಿದ್ವಲ್ಲ. ಎಕ್ಸಾಕ್ಟ್ಲಿ, ಐ ರಿಯಲಿ ಅಪ್ರಿಷಿಯೇಟ್ ಆ ಥರ ಪ್ಲಾಟ್ಫಾರ್ಮ್ಗಳು ಇರೋದ್ರಿಂದ.
ಇಟ್ ಹೆಲ್ಪ್ ಟು ರೀಚ್ ಔಟ್ ಆಲ್ ದ ಪೀಪಲ್. ಒಂದು ಚೆನ್ನಾಗಿ ಸಿಕ್ತು. 69 ಅನ್ನೋದು ಒಂದು 2-3 ಪ್ರಾಜೆಕ್ಟ್ ಆಗಲಿಲ್ಲ, ಇನ್ನೊಂದು ಲಿಮಿಟೆಡ್ ಬಡ್ಜೆಟಲ್ಲಿ ಲಿಮಿಟೆಡ್ ಇದರಲ್ಲೇ ಮಾಡೋಣ ಅಂತಂದು, ಬಟ್ ಕ್ವಾಲಿಟಿ ಹತ್ರ ಕಾಂಪ್ರಮೈಸ್ ಆಗಬಾರ್ದು ಅಂತ ಗೊತ್ತಿತ್ತು ಸರಿ. ಅದಕ್ಕೆ ಒಳ್ಳೆ ಸಿನಿಮಾಟೋಗ್ರಾಫರ್ನ ಇಟ್ಕೊಂಡ್ವಿ ಅಂಡ್ ಸ್ಟಾರ್ಟ್ ಮಾಡಿದ್ವಿ. ಅದ್ಭುತವಾಗಿ ಬಂದಿದೆ, ಯೂನಿಕ್ ಕಾನ್ಸೆಪ್ಟ್. ನಾವೆಲ್ಲ ಈಗರಾಗಿ ವೆಯ್ಟ್ ಮಾಡ್ತಾ ಇದೀವಿ. ಆಲ್ರೆಡಿ ನಿಮ್ಮ ಕಲೆ ಬಗ್ಗೆ ನಮ್ಗೆ ಗೊತ್ತು, ಬಟ್ ಪ್ರಪಂಚಕ್ಕೆ ನಮ್ಮ ಕನ್ನಡ ಜನತೆಗೆ ಗೊತ್ತಾಗಬೇಕು. ಟ್ರೇಲರ್ ತೋರಿಸಿದ್ದಾರೆ, ಕ್ವಾಲಿಟಿ ಅಂತೂ ಬೇರೆ ಲೆವೆಲಲ್ಲಿ ಇದೆ. ಮೂವಿ ರಿಲೀಸ್ ಆದಾಗ ಯು ವಿಲ್ ಡೆಫಿನೆಟ್ಲಿ ಗೋಯಿಂಗ್ ಟು ಎಂಜಾಯ್. ಸೊ ಇನ್ನೂ ಪೋಸ್ಟ್ ಪ್ರೊಡಕ್ಷನ್ ಇದ್ದಾರೆ, ಅದು ಕಂಪ್ಲೀಟ್ ಆಗಿ ಟ್ರೇಲರ್ ರಿಲೀಸ್ ಆಗುತ್ತೆ, ನೋಡಿ ನೀವು ಕೂಡ ಎಂಜಾಯ್ ಮಾಡಿ. ಖಂಡಿತ ಎಲ್ಲರ ಪ್ರೋತ್ಸಾಹ ಬೇಕಾಗುತ್ತೆ. ಸುನೀಲ್ ಅವ್ರಿಗೆ ನಾನು ಈ ಥರ ಪರ್ಸನಲ್ ಸಿಗಕ್ಕೆ ತೋರಿಸ್ತಾ ಇದ್ದೀನಿ, ಫೀಡ್ಬ್ಯಾಕ್ಗೋಸ್ಕರ ತೋರಿಸ್ತಾ ಇದ್ದೀನಿ. ನಾವು ವೆರಿ ಕ್ಲೋಸ್ ಫ್ರೆಂಡ್, ಎಲ್ಲಾದ್ರೂ ಮೂವಿ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. ನೋಡಿ, ಒಂದು ಶಾರ್ಟ್ ಫಿಲಮ್ ಇಂದ ಶುರುವಾಗಿದ್ದು ನಮ್ಮ ಫ್ರೆಂಡ್ಶಿಪ್ಪು ಈಗ 4-5 ವರ್ಷ ಆಯ್ತು, ಹಾಗೇ ಇದೆ. ನೋಡಿ, ಇದು ಬೇರೆ ಲೆವೆಲ್ಗೆ ಹೋಗುತ್ತೆ. ಇಲ್ಲ, ಮಾಡ್ತೀವಿ ನಾವು ನಿಮ್ಮ ಜೊತೆ ಪಿಕ್ಚರ್ ಮಾಡೇ ಮಾಡ್ತೀವಿ. ಖಂಡಿತ. ಇಲ್ಲ, ಡ್ಯಾಲಸ್ ಅಲ್ಲಿ ಟ್ಯಾಲೆಂಟ್ ತುಂಬಾ ಇದೆ. ಖಂಡಿತ. ಇಲ್ಲ, ನಮ್ಮ ಟ್ರೈಲರ್ ಇದ್ರಲ್ಲಿ ಲಾಂಚ್ ಮಾಡಿದ್ವಿ ಮೊನ್ನೆ. ಇಲ್ಲಿ ನಾವಿಕಾ ಫೆಸ್ಟಿವಲ್ ನಡೀತು. ನಾವಿಕಾ ಆಯ್ತು. ಅಲ್ಲಿ ಸುಮಾರು 2,000 ಜನ ಪ್ರೇಕ್ಷಕರಿದ್ರು. ಅಲ್ಲಿ ತೋರಿಸಿದ್ವಿ. ವಾಟ್ ಅಮೇಝಿಂಗ್ ರೆಸ್ಪಾನ್ಸ್. ಎಲ್ಲ ತುಂಬಾ ಇಷ್ಟಪಟ್ಟಿದ್ದಾರೆ. ಇವಾಗ ಇಂಡಿಯಾದಲ್ಲಾಗ್ಲಿ ಅಮೇರಿಕಾದಲ್ಲಾಗಲಿ NRIಗಳಿಗಾಗಲಿ ಏನೋ ಮೂವಿ ನೋಡಿದಾಗ ನಾವು ಒಂದು ಮೂವಿ ಮಾಡೋಣ ಅಂತ ಕೆಲವ್ರಿಗೆ ಅನಿಸುತ್ತೆ. ಸೊ ನಿಮ್ಮ ಪ್ರಕಾರ NRI ಆಗಿದ್ದು ಇಲ್ಲಿ ಏನಾರ ಸಪೋರ್ಟ್ ಸಿಸ್ಟಮ್ ಇದೆಯಾ ಮೂವಿ ಮಾಡೋದಕ್ಕೆ? ಸಪೋರ್ಟ್ ಸಿಸ್ಟಮ್ ಖಂಡಿತ ಟ್ಯಾಲೆಂಟ್ ಇದೆ, ತುಂಬ ಟ್ಯಾಲೆಂಟ್ ಇದೆ ಇಲ್ಲಿ, ಮಾಡೋ ಇಂಟ್ರೆಸ್ಟ್ ಇದೆ. ಇನ್ವೆಸ್ಟರ್ಸು ದೊಡ್ಡ ಮನ್ಸು ಮಾಡಿ, ನಾನೀಗ ಫಸ್ಟ್ಗೆ ನಾನು ನೈಜ್ಞಾನೇನ ಸದೃಶಂ ಸ್ಟಾರ್ಟ್ ಮಾಡಿದಾಗೂ ಕೆಲವರು NRIs ನನಗೆ ಇನ್ವೆಸ್ಟ್ ಮಾಡಿದ್ರು ಸಮ್ ಪಾರ್ಟ್. ಈಗ 69 ಸ್ಟಾರ್ಟ್ ಮಾಡಿದಾಗೂ NRIs ಎಂಕರೇಜ್ಮೆಂಟ್ ಇದೆ. ಬಟ್ ಡೌನ್ ದ ಲೈನ್ ಎಲ್ಲಿ ಆಗುತ್ತೆ ಅಂದ್ರಿಗಿನ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅದು ಕರೆಕ್ಟ್ ಬರುತ್ತೆ ಅಂದ್ರಿಗಿನ ದರ್ ಇಸ್ ಅ ಹ್ಯೂಜ್ ಸಪೋರ್ಟ್. ಟ್ಯಾಲೆಂಟ್ ಇದೆ, ಒಳ್ಳೊಳ್ಳೆ ಆ್ಯಕ್ಟರ್ಸ್ ಇದ್ದಾರೆ, ಒಳ್ಳೆ ಡೈರೆಕ್ಟರ್ಸ್ ಇದ್ದಾರೆ, ಒಳ್ಳೆ ಕ್ಯಾಮರಾಮೆನ್ಸ್ ಇದ್ದಾರೆ. ಸೊ ವಿ ಹ್ಯಾವ್ ಆಲ್ ದ ಎಕೋಸಿಸ್ಟಮ್. ದಟ್ಸ್ ವೇರ್ ಐ ಆಮ್ ಟ್ರೈಯಿಂಗ್ ಟು ಕನೆಕ್ಟ್ ದೋಸ್ ಡಾಟ್ಸ್ ಆ್ಯಂಡ್ ಕ್ರಿಯೇಟ್ ದಟ್ ಎಕೋಸಿಸ್ಟಮ್ ಹಿಯರ್. ಅದು ಬಿಲ್ಡ್ ಆಯ್ತು ಅಂದ್ರೆಗಿನ ನಾವಿಲ್ಲಿ, ನನ್ನ ಉದ್ದೇಶ ಹೇಳಿದ್ನಲ್ಲ, ಇಲ್ಲಿಂದ ಒಂದು 10 ಪಿಕ್ಚರ್ಗಳು ಇಂಡಿಯಾಗೆ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡೋದಂತೆ. ಇವಾಗ ನೀವು ಒಬ್ಬ ಮೂವಿ ಮೇಕರ್ ಆಗಿದ್ದೀರಾ, ಹಾಗೇನೆ ಸಾಫ್ಟ್ವೇರ್ ಇಂಜಿನಿಯರು ಕೂಡ. ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಹೇಗೆ ನಡೀತಿದೆ? ಅಲ್ಲಿ ಸ್ವಲ್ಪ ಡ್ಯಾನ್ಸ್ ಆಗ್ತಾ ಇರುತ್ತೆ. ಇಲ್ಲಿ ಡ್ಯಾನ್ಸ್ ಮಾಡಿದ್ದಲ್ಲ, ಅಲ್ಲಿ ವರ್ಕಲ್ಲಿ ಇದು ಮಾಡಲಿಕ್ಕೆ ಡ್ಯಾನ್ಸ್ಗೆ ಹೆಲ್ಪ್ ಆಗುತ್ತೆ ಮ್ಯಾನೇಜ್ ಮಾಡಲಿಕ್ಕೆ. ಇಲ್ಲ, ನನಗೆ ಯಾವಾಗಲೂ ಅದು ರಿಪೆಂಟ್ ಇರುತ್ತೆ. ಐ ಆಮ್ ನಾಟ್ ಏಬಲ್ ಟು ಗಿವ್ ಮೈ ಫುಲ್ ಟು, ನನಗೆ ಫುಲ್ ಎಲ್ಲ ಪಿಕ್ಚರ್ ಕೊಡೋಣ ಅಂತಲೇ ಇರುತ್ತೆ. ಬಟ್ ಯು ಕಾಂಟ್ ಗಿವ್ ಫುಲ್ ಏನಂತಾರೆ ಗೊತ್ತಲ್ಲ, ಫೈನಾನ್ಸಸ್, ಫ್ಯಾಮಿಲಿ, ಪರ್ಸನಲ್, ಪ್ರೊಫೆಷನಲ್, ಪ್ಯಾಷನ್, ಇವು 3 ಮ್ಯಾನೇಜ್ ಮಾಡೋ ಅಷ್ಟೊತ್ತಿಗೆ ಕಂಪ್ಲೀಟ್ ನ್ಯಾಯ ಎಲ್ಲಿ ಸಿಗೋದಿಲ್ಲ. ಬಟ್ ಅಗೈನ್ ಜಗಳ ನಡೀತಾ ಇದೆ. ಇಲ್ಲ ಅದು ಕಷ್ಟ, ಬಟ್ ಮ್ಯಾನೇಜ್ ಮಾಡ್ತೀವಿ. ಈಗ ನಾವು IT ಅಲ್ಲಿ ಇದ್ರಾಗಿನ ಎಷ್ಟೊತ್ತಿಗೆ ನಾನು IT ಅಲ್ಲಿ ಕಾನ್ಸೆಪ್ಟ್ ಮಾಡಿದ್ರೆ ಬಹುಶಃ ಡೈರೆಕ್ಟ್ ಲೆವೆಲ್ ಅಲ್ಲೆಲ್ಲ ಹೋಗ್ತಾ ಇದ್ದೀನಿ, ಕಷ್ಟಪಟ್ಟಿದ್ರಲ್ಲಿ. ನಾವು ಆ ಕಡೆ ಡೈರೆಕ್ಟರ್ ಆಗಿಲ್ಲ, ಈ ಕಡೆ ಡೈರೆಕ್ಟರ್ ಆಗಿದ್ದೀವಿ ಅಷ್ಟೇ. ಎಲ್ಲರೂ ಡೈರೆಕ್ಟರ್ ಆಗಕ್ಕಾಗಲ್ಲ, ಎಲ್ಲರೂ ಮೂವಿ ಮಾಡೋಕ್ಕಾಗಲ್ಲ. ಆ ಪ್ಯಾಷನ್ ನಿಮ್ಗಿದೆ, ಆ ಶಕ್ತಿ ಭಗವಂತ ನಿಮ್ಗೆ ಇನ್ನೂ ಕೊಡ್ಲಿ. ಇವಾಗ ನೀವು ಮೂವಿ ಮಾಡ್ತಾ ಇದ್ದೀರಾ, ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿತ್ತು? ಆಬ್ವಿಯಸ್ಲಿ ಫ್ಯಾಮಿಲಿ ಸಪೋರ್ಟ್ ಇದ್ರೆ ಇಷ್ಟೆಲ್ಲ ಡ್ಯಾನ್ಸ್ ಆಡಲಿಕ್ಕೆ ಸಾಧ್ಯತೆ. ಭಯ ಇರುತ್ತೆ ಪಾಪ ಅವ್ರಿಗೆ, ಅಂಡರ್ಸ್ಟ್ಯಾಂಡ್. ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ, ನಾನು ತಗೊಂಬೋ ರಿಸ್ಕು ನಂದು ಯಾವಾಗಲೂ ಗ್ಯಾಮ್ಲಿಂಗ್ ಇರುತ್ತೆ. ದೇ ಆರ್ ಲಿಟಲ್ ವರಿಡ್ ಏನು ಮಾಡ್ತೀವಿ ಅಂತಂದು. ಬಟ್ ಸಹಕಾರ ಇದ್ರೆ ಇಷ್ಟೆಲ್ಲ ಬರ್ಲಿಕ್ಕೆ ಸಾಧ್ಯತೆ ಇದೆ. ಈ ಕ್ರಿಯೇಟಿವ್ ಫೀಲ್ಡ್ ಎಲ್ಲ ಹುಚ್ಚಿರ್ಬೇಕು, ಇಲ್ಲಾಂದ್ರೆ ಅರ್ಧದಲ್ಲಿ ಓಡ್ ಬಂದ್ಬಿಡ್ತೀವಿ. ಬಟ್ ಸಾಧ್ಯ ಇಲ್ಲ, ಇಲ್ಲಾಂದ್ರೆ ಯು ಕಾಂಟ್ ಮೇಂಟೈನ್ ಇಟ್ ಅನ್ಲೆಸ್ ಪ್ಯಾಷನ್ ಇರಲಿಲ್ಲ ಅಂದ್ರೆ ಯು ಕಾಂಟ್ ಸ್ಟೇ ಇನ್ ದಟ್ ಇಂಡಸ್ಟ್ರಿ. ಇಟ್ಸ್ ಸಮ್ಟೈಮ್ಸ್ ಬೋರಿಂಗ್ ಅನ್ಸ್ಬಿಡುತ್ತೆ, ಸಮ್ಟೈಮ್ಸ್ ಸ್ಟ್ರಗಲ್ ಇರುತ್ತೆ. ಆ್ಯಂಡ್ ಎನಿ ಆಂಟರ್ಪ್ರಿನರ್ಶಿಪ್ ಫಾರ್ ದಟ್ ಮ್ಯಾಟರ್, ಮೂವಿ ಅಂತ ಎನಿ ಆಂಟರ್ಪ್ರಿನರ್ ಇಷ್ಟ ಇದ್ರೇನೆ ಅದ್ರಲ್ಲಿ ಕಾಲಿಡ್ಲಿಕ್ಕಾಗುತ್ತೆ. ಯಾಕಂದ್ರೆ ಈ ಟಾಸ್ಕ್ಸ್ ಎವ್ರಿಥಿಂಗ್, ನಿಮ್ಮ ಪರ್ಸನಲ್ ಲೈಫ್, ಪ್ರೊಫೆಷನಲ್ ಲೈಫ್, ಫಿನಾನ್ಸ್. ಇವಾಗ ಇಂಡಿಯಾದಿಂದ ಅಮೆರಿಕಕ್ಕೆ ಬಂದ್ರಿ, ಇವಾಗ ಎಷ್ಟೋ ಒಂದು 10 ವರ್ಷ ಆಯ್ತಲ್ಲ, 11 ವರ್ಷ. ಆ ಜರ್ನಿಲಿ ಹಿಂದೆ ತಿರುಗಿ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ? ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಇದೆ. ಒಂದು ಅಮೆರಿಕಾಗೆ ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀನಿ. ಏಕೆಂದ್ರೆಗಿನ ಅದೇ ನನ್ನ ಉದ್ದೇಶನೂ ಇಲ್ಲಿ ಅಮೆರಿಕಕ್ಕೆ ಬರೋದು ಅದೇ ಐತಲ್ವ. ಇಲ್ಲಿ ಟ್ಯಾಲೆಂಟ್ಗೆ ಎಂಕರೇಜ್ಮೆಂಟ್ ಇದೆ, ಇಲ್ಲಿ ಸ್ಯಾಲ್ರಿ ಸೇವ್ ಮಾಡಿಕೊಂಡ್ರೆ ನಾವು ಅಲ್ಲಿ ಹೋಗಿ ಪಿಕ್ಚರ್ ತೆಗಿಬೋದು. ಸೊ ಅಮೆರಿಕ ನನಗೆ ಕೊಡ್ತದೆಲ್ಲ, ನನ್ನ ಮಕ್ಕಳು ಇಲ್ಲೇ ಹುಟ್ಟಿದ್ದು, ಅದರಿಂದ ಸೊ ಥ್ಯಾಂಕ್ಫುಲ್ ಫಾರ್ ಅಮೆರಿಕ. ಹಿಂದೆ ನೋಡಿದಾಗ ಆ ಗ್ರ್ಯಾಟಿಟ್ಯೂಡ್ ಇರುತ್ತೆ ಅಮೆರಿಕಾಗೆ. ಈ ಅಪರ್ಚುನಿಟಿ, ಅಮೆರಿಕಾಗೆ ಬರಲಿಕ್ಕೆ ಅಪರ್ಚುನಿಟಿ ಕೊಟ್ಟಿರೋ ಭಾರತಕ್ಕೂ ಅಲ್ಲಿ ಅದನ್ನು ಏನು ಮಾಡಿದ್ರೆ ಆ ಋಣ ತೀರ್ಸ್ಕೊಳಕ್ಕೆ ಆಗೋದೇ ಇಲ್ಲ. ಸೊ ಹಿಂದೆ ನೋಡಿದಾಗ ಪಿಕ್ಚರ್ ತೆಗೆದೆ, ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆ.
ಇನ್ನು ತುಂಬಾ ಮಾಡ್ಲಿಕ್ಕೆ ಇನ್ನ ಏನಂತೀರ ಎನರ್ಜಿ ಇದೆ. ಆ ಎನರ್ಜಿ ಸಾಕಾರ ಆದ್ರೆಗಿನ ಎಲ್ಲ ವಿಧವಾಗಿ ಇನ್ನೂ ಹೆಚ್ಚು ಕಾಂಟ್ರಿಬ್ಯೂಷನ್ ಮಾಡೋಣ ಅಂತಂದಷ್ಟೇ. ಸೊ ನಿಮ್ಗೆ ಆ ಪ್ಯಾಷನ್ ಎನರ್ಜಿ ಒಂದು ಕಡೆ ಹಾಕಿದ್ರೆ ದೇವ್ರು ಅದಕ್ಕೆ ಸಹಾಯ ಮಾಡೇ ಮಾಡ್ತಾರೆ. ಇವತ್ತಲ್ಲ ಸ್ವಲ್ಪ ಡಿಲೇ ಆಗ್ಬೋದು ಸಕ್ಸಸ್ ಕೊನೆ ಗೋಲ್, ಬಟ್ ಜರ್ನಿ ಈಸ್ ಇಂಪಾರ್ಟೆಂಟ್. ಸಾಫ್ಟ್ವೇರ್ ಜಾಬ್ ಅನ್ನು ಬಿಟ್ಟು ಫುಲ್ ಟೈಮ್ ಮೂವಿ ಮಾಡೋಂಗ್ ಆಗ್ಲಿ, ನಿಮ್ಮ ಆಸೆ ಪ್ರಕಾರ ಎಲ್ಲ ಒಳ್ಳೇದಾಗ್ಲಿ ನಿಮ್ಮ ಫ್ಯಾಮಿಲಿಗೂ ನಿಮ್ಗೂ. ಬಹಳ ಥ್ಯಾಂಕ್ಸ್ ರಾಮ್, ನಮ್ಮ ಈ ಪಾಡ್ಕಾಸ್ಟ್ ಬಂದಿದ್ದಕ್ಕೆ. ಇಲ್ಲ, ನಿಮ್ಮ ಪ್ಯಾಷನ್ ನೋಡ್ತಾ ಇರ್ತೀನಲ್ವಾ, ಇಟ್ಸ್ ಅಮೇಸಿಂಗ್. ನಿಮ್ಮ ರೀಚ್ ಆಗ್ಲಿ ಇದಾಗ್ಲಿ, ಐ ವಾಸ್ ನನಗೆ ತುಂಬಾ ಹ್ಯಾಪಿ ಅನ್ಸುತ್ತೆ ನೀವು ಕರೆದಾಗ ಇಮಿಡಿಯೇಟ್ ಆಗಿ ಬರ್ತೀನಿ. ಥ್ಯಾಂಕ್ ಯು. ನಮ್ಮ ಉದ್ದೇಶ ಏನು ಅಂದ್ರೆ ಈ ಪಾಡ್ಕಾಸ್ಟ್ ಅಂದ್ರೆ ಸಾಧಕರನ್ನೇ ಕರೀಬೇಕು ಅಂತ ಇಲ್ಲ. ಇಲ್ಲಿ NRIಗಳು ತುಂಬಾ ಜನ ಕನ್ನಡಿಗರು ಇದ್ದಾರೆ. ಅವರ ಸ್ಟೋರೀಸ್ನ ನಮ್ಮ ಕನ್ನಡದವ್ರಿಗೆ ತೋರ್ಸೋಣ. ಯಾವ ಸ್ಟ್ರಗಲ್ ಇತ್ತು, ಆ ಜರ್ನಿ ಏನಿತ್ತು, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋಣ ಅನ್ನೋದೇ ನಮ್ಮ ಈ ಪಾಡ್ಕಾಸ್ಟ್ ನ ಉದ್ದೇಶ. ತುಂಬಾ ಒಳ್ಳೆ ಉದ್ದೇಶ ಇರ್ತಾರೆ. ಇದೇ ಒಂದು ಪಿಕ್ಚರ್ ತರ ಬಿಡುತ್ತೆ ಇವೆಲ್ಲ, ಒಬ್ಬೊಬ್ಬರದ್ದು ಒಂದೊಂದು ಸ್ಟೋರಿ. ಹೌದೌದು, ಖಂಡಿತ. ದಟ್ಸ್ ನೈಸ್. ನಿಮ್ಮ ಈ ಪ್ರಯತ್ನಕ್ಕೆ ತುಂಬಾ ಸಕ್ಸಸ್ ಆಗ್ಲಿ ಅಂತಂದು ಕೇಳ್ಕೊಳ್ತಾ ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ಥ್ಯಾಂಕ್ ಯು. ಮತ್ತೆ ಸಿಗ್ತೀರಂತೆ ನಮ್ಮ ಮೂವಿ ರಿಲೀಸ್ ಆಗಿ ಮತ್ತೆ ಬರ್ತೀವಿ.